ಸ್ನೇಹಿತರೆ, ಇದೇ ತಿಂಗಳು ಅಂದ್ರೆ ಏಪ್ರಿಲ್ 2026ರಂದು ಸಮೀಕ್ಷೆ 2026-27ರ ಮೊದಲನೇ ಹಂತ ಮನೆ ಹಾಗೂ ವಾಸಸ್ಥಳ ಪಟ್ಟಿ ಸಮೀಕ್ಷೆ ದೇಶಾದ್ಯಂತ ಪ್ರಾರಂಭವಾಗಲಿದ್ದು, ಈ ಒಂದು ಸಮೀಕ್ಷೆಯಲ್ಲಿ ನಿಮಗೆ 33 ಪ್ರಶ್ನೆಗಳನ್ನು ಕೇಳುತ್ತಾರೆ. ನಿಮ್ಮ ಮನೆಗೆ ಬಂದ ಗವರ್ಮೆಂಟ್ ಅಫಿಷಿಯಲ್ಸ್ ಅಂದ್ರೆ ಸರ್ಕಾರಿ ಅಧಿಕಾರಿಗಳು ನಿಮ್ಮ ಮನೆಗೆ ಬಂದು 33 ಪ್ರಶ್ನೆಗಳನ್ನ ನಿಮ್ಮನ್ನು ಕೇಳುತ್ತಾರೆ. ಆ ಪ್ರಶ್ನೆಗಳು ಏನೇನಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಳ್ಳೋ ಕೆಲಸ ಮಾಡ್ತೇನೆ. ವೆಲ್ಕಮ್ ಟು ಮೈ ಅದರ್ ವಿಡಿಯೋ. ಇಂಥ ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ. ಸೊ ಫ್ರೆಂಡ್ಸ್, ಇದೇ ತಿಂಗಳಲ್ಲಿ ನಿಮ್ಮ ಮನೆಗೆ ಸರ್ಕಾರಿ ಅಧಿಕಾರಿಗಳು ಬಂದು ನಿಮಗೆ 33 ಪ್ರಶ್ನೆಗಳನ್ನು ಕೇಳುತ್ತಾರೆ. ಆ ಪ್ರಶ್ನೆಗಳು ಏನಂತ ನಿಮ್ಮ ಸ್ಕ್ರೀನ್ ಮೇಲೆ ನಡೀತಾ ಇದೆ ನೋಡಿ. ಮೊದಲನೇದು ಕಟ್ಟಡ ಸಂಖ್ಯೆ, ಪುರಸಭೆ ಅಥವಾ ಸ್ಥಳೀಯ ಪ್ರಾಧಿಕಾರ ಜನಗಣತಿ ಸಂಖ್ಯೆ ಅಂದ್ರೆ ನಿಮ್ಮ ಮನೆಯ ಬಿಲ್ಡಿಂಗ್ ನಂಬರ್. ನಂತರ ಎರಡನೇ ಪ್ರಶ್ನೆ ಜನಗಣತಿ ಮನೆಯ ಸಂಖ್ಯೆ, ನಿಮ್ಮ ಮನೆಯ ಹೌಸ್ ನಂಬರ್. ನಂತರ ಮೂರನೇ ಪ್ರಶ್ನೆ ಜನಗಣತಿ ಮನೆಯ ನೆಲದ ಪ್ರಧಾನ ವಸ್ತು ಅಂದ್ರೆ ಫ್ಲೋರ್ ಅಲ್ಲಿ ನೀವು ಏನನ್ನು ಯೂಸ್ ಮಾಡಿದಿರಿ ಅಂದ್ರೆ ನಿಮ್ಮ ಫ್ಲೋರ್ ಅನ್ನ ಯಾವ ಮೆಟೀರಿಯಲ್ ಇಂದ ನೀವು ಮಾಡಿದಿರಿ ಅಂತ ಇಲ್ಲಿ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ನಂತರ ನಾಲ್ಕನೇ ಪ್ರಶ್ನೆ ಜನಗಣತಿ ಮನೆಯ ಗೋಡೆಯ ಪ್ರಧಾನ ವಸ್ತು ಅಂದ್ರೆ ವಾಲ್, ನಿಮ್ಮ ವಾಲ್ ಗಡಿಗೆ ನೀವು ಯಾವ ಮೆಟೀರಿಯಲ್ಸ್ ಯೂಸ್ ಮಾಡಿದ್ದೀರಿ ಅದನ್ನು ಸಹ ಅಲ್ಲಿ ನೀವು ಹೇಳಬೇಕಾಗುತ್ತೆ. ನಂತರ ಜನಗಣತಿ ಮನೆಯ ಛಾವಣಿಯ ಪ್ರಧಾನ ವಸ್ತು ಅಂದ್ರೆ ರೂಫ್ ಯಾವ ತರ ಇದೆ ಅದು ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ನಂತರ ಜನಗಣತಿ ಮನೆಯ ಬಳಕೆ, ಆಮೇಲೆ ಜನಗಣತಿ ಮನೆಯ ಸ್ಥಿತಿ, ಪಕ್ಕಾ ಹೌಸಾ ಕಚ್ಚಾ ಹೌಸ್ ಅಂತ ನೀವು ಅಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ನಂತರ ಮನೆಯ ಸಂಖ್ಯೆ ಹೌಸ್ ನಂಬರ್. 9ನೇ ಪ್ರಶ್ನೆ ಮನೆಯಲ್ಲಿ ಸಾಮಾನ್ಯವಾಗಿ ವಾಸಿಸುವ ಒಟ್ಟು ವ್ಯಕ್ತಿಗಳ ಸಂಖ್ಯೆ, ಎಷ್ಟು ಜನ ನಿಮ್ಮ ಕುಟುಂಬದಲ್ಲಿದ್ದೀರಿ ಅದನ್ನು ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ಎಷ್ಟು ಜನ ಇದ್ದೀರಿ ಅಷ್ಟನ್ನೇ ಬರೆಸಿ. ನಂತರ 10ನೇ ಪ್ರಶ್ನೆ ಮನೆಯ ಮುಖ್ಯಸ್ಥರ ಹೆಸರು ಅಂದ್ರೆ ಹೆಡ್ ಆಫ್ ದ ಫ್ಯಾಮಿಲಿ ಅವರ ಹೆಸರು ಏನಂತ ಬರೆಸಬೇಕು. ನಂತರ ಮನೆಯ ಮುಖ್ಯಸ್ಥರ ಲಿಂಗ, ಅವರು ಮೇಲ ಫಿಮೇಲ ಅದನ್ನು ಸಹ ನೀವು ಅಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ನಂತರ ಮನೆಯ ಮುಖ್ಯಸ್ಥರು ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡ ಇತರ ವರ್ಗಕ್ಕೆ ಸೇರಿದವರೇ, ST ಬಿಲಾಂಗ್ ಆಗಿದ್ರೆ ನೀವು ಅಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ, ಇಲ್ಲಾದ್ರೆ ಅದು ನೀವು ನೋ ಅಂತ ಬರೆಸ್ರಿ. ನಂತರ 13ನೇ ಪ್ರಶ್ನೆ ಮಾಲೀಕತ್ವದ ಸ್ಥಿತಿ ಅಂದ್ರೆ ಓನರ್ಶಿಪ್ ಏನಿದೆ ಮನೆಯದು ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ 14ನೇ ಪ್ರಶ್ನೆ ನೋಡಿ ಮನೆಯವರು ಮಾತ್ರ ಹೊಂದಿರುವ ವಾಸದ ಕೋಣೆಗಳ ಸಂಖ್ಯೆ ಅಂದ್ರೆ ನಿಮ್ಮ ಮನೆಯಲ್ಲಿ ಎಷ್ಟು ರೂಮ್ಸ್ ಗಳಿವೆ ಅದನ್ನು ಸಹ ನೀವು ಮೆನ್ಷನ್ ಮಾಡಬೇಕಾಗುತ್ತೆ ಈ ಸರ್ವೆಯಲ್ಲಿ. ನಂತರ 15ನೇ ಪ್ರಶ್ನೆ ಮನೆಯಲ್ಲಿ ವಾಸಿಸುವ ವಿವಾಹಿತ ದಂಪತಿಗಳ ಸಂಖ್ಯೆ ಅಂದ್ರೆ ಕಪಲ್ಸ್ ಇರ್ತಾರಲ್ಲ ಮ್ಯಾರಿಡ್ ವಿವಾಹಿತ ದಂಪತಿಗಳು ಅವರ ಸಂಖ್ಯೆ ಎಷ್ಟು ಅದನ್ನು ಸಹ ನೀವು ಅಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ನಂತರ 16ನೇ ಪ್ರಶ್ನೆ ಕುಡಿಯುವ ನೀರಿನ ಮುಖ್ಯ ಮೂಲ, ಸೋರ್ಸ್ ಆಫ್ ಡ್ರಿಂಕಿಂಗ್ ವಾಟರ್, ಯಾವ ಮೂಲದಿಂದ ನಿಮಗೆ ಕುಡಿಯುವ ನೀರು ಬರುತ್ತೆ ಅಂತ ನೀವು ಅಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ನಂತರ ಬೆಳಕಿನ ಮುಖ್ಯ ಮೂಲ ಎಲೆಕ್ಟ್ರಿಸಿಟಿ ಲೈಟ್, ಅದರ ಒಂದು ಮುಖ್ಯ ಸೋರ್ಸ್ ನೀವು ಅಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ನಂತರ ಶೌಚಾಲಯಕ್ಕೆ ಪ್ರವೇಶ ಲ್ಯಾಟ್ರಿನ್ ನಿಮ್ಮ ಮನೆಗೆ ಐತೋ ಇಲ್ಲೋ ಅಂತ ಅಲ್ಲಿ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ನಂತರ ಶೌಚಾಲಯದ ಪ್ರಕಾರ ಅಂದ್ರೆ ಟೈಪ್ ಆಫ್ ಟಾಯ್ಲೆಟ್ ಯಾವ ತರ ಇದೆ ಅದು ಸಹ ನೀವು ಅಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ನಂತರ 21ನೇ ಪ್ರಶ್ನೆ ತಾಜ್ಯ ನೀರಿನ ಔಟ್ಲೆಟ್ ಅಂದ್ರೆ ಡ್ರೈನೇಜ್ ವಾಟರ್ ನಿಮ್ಮ ಮನೆಯಿಂದ ಔಟ್ಲೆಟ್ ಹೆಂಗಾಗುತ್ತೆ ಅದು ಸಹ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ನಂತರ 22ನೇ ಪ್ರಶ್ನೆ ಸ್ನಾನದ ಸೌಲಭ್ಯಕ್ಕೆ ಲಭ್ಯತೆ ಇದೆಯೋ ಇಲ್ಲೋ ಅದು ಸಹ ನೀವು ಅಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ನಂತರ ಅಡುಗೆ ಮನೆ ಮತ್ತು LPG PNG ಸಂಪರ್ಕ ಲಭ್ಯ ಐತಾ ಇಲ್ಲ ಅಂದ್ರೆ ನಿಮ್ಮ ಮನೆಗೆ LPG ಅಥವಾ PNG ಕನೆಕ್ಷನ್ ಇದೆ ಅಥವಾ ಇಲ್ಲ ಅಂತ ನೀವು ಅಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ನಂತರ ಅಡುಗೆಗೆ ಬಳಸುವ ಮುಖ್ಯ ಇಂಧನ ಅಂದ್ರೆ ಫ್ಯೂಯಲ್ ಯಾವ್ದು ಯೂಸ್ ಮಾಡ್ತೀರಿ, ಸೌದೆ ಯೂಸ್ ಮಾಡ್ತೀರಾ ಅಥವಾ ಗ್ಯಾಸ್ PNG ಯಾವ್ದು ಯೂಸ್ ಮಾಡ್ತೀರಾ ಅದು ಸಹ ನೀವು ಅಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನಂತರ ನಿಮ್ಮ ಮನೆಯಲ್ಲಿ ರೇಡಿಯೋ ಅಥವಾ ಟ್ರಾನ್ಸಿಸ್ಟರ್ ಇದೆಯೋ ಇಲ್ಲೋ ಅದು ಸಹ ನೀವು ಅಲ್ಲಿ ಹೇಳಬೇಕಾಗುತ್ತೆ. ನಂತರ ಫ್ರೆಂಡ್ಸ್ 25ನೇ ಪ್ರಶ್ನೆ ರೇಡಿಯೋ ಟ್ರಾನ್ಸಿಸ್ಟರ್ ನಿಮ್ಮ ಮನೆಯಲ್ಲಿ ಇದೆ ಎಷ್ಟಿದೆ ಅಂತಾನೂ ಅಲ್ಲಿ ನೀವು ಎಂಟರ್ ಮಾಡಬೇಕಾಗುತ್ತೆ. ನಂತರ ದೂರದರ್ಶನ ಟೆಲಿವಿಷನ್ ಇದೆಯೋ ಇಲ್ಲೋ ಅದು ಸಹ ನೀವು ಅಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ನಂತರ ಇಂಟರ್ನೆಟ್ ಪ್ರವೇಶ ಅಂದ್ರೆ ಇಂಟರ್ನೆಟ್ ಕನೆಕ್ಷನ್ ನಿಮ್ಮ ಮನೆಗೆ ಇದೆಯೋ ಇಲ್ಲವೋ ಅದು ಸಹ ನೀವು ಅಲ್ಲಿ ಹೇಳಬೇಕಾಗುತ್ತೆ. ನಂತರ ನಿಮ್ಮ ಮನೆಯಲ್ಲಿ ಲ್ಯಾಪ್ಟಾಪ್ ಕಂಪ್ಯೂಟರ್ ಇದ್ರೆ ಎಷ್ಟಿದವು ಅದು ಸಹ ನೀವು ಅಲ್ಲಿ ಹೇಳಬೇಕಾಗುತ್ತೆ, ಇಲ್ಲಾಂದ್ರೆ ನೋ ಅಂತ ಬರ್ಸಿ, ನೋ ಪ್ರಾಬ್ಲಮ್. ನಂತರ 29ನೇ ಪ್ರಶ್ನೆ ದೂರವಾಣಿ ಮೊಬೈಲ್ ಫೋನ್ ಸ್ಮಾರ್ಟ್ ಫೋನ್ ಇದಾವೆ ಎಷ್ಟಿದಾವೆ ಅಂತ ನೀವು ಅಲ್ಲಿ ನಂಬರ್ಸ್ ಸಂಖ್ಯೆಗಳನ್ನ ನೀವು ಅಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಅವ್ರು ಯಾರು ನಿಮ್ಮ ಅಧಿಕಾರಿಗಳು ಬರ್ತಾರಲ್ಲ ಮನೆಗೆ ಅವರು ಅಲ್ಲಿ ಎಂಟರ್ ಮಾಡ್ಕೊಂತಾರೆ. ಇದು ಡಿಜಿಟಲ್ ಸರ್ವೆ ಇರುತ್ತೆ ಫ್ರೆಂಡ್ಸ್, ಇದು ಯಾವುದು ಪೆನ್ ಪೇಪರ್ ಸರ್ವೆ ಅಲ್ಲ, ಇದು ಪೇಪರ್ಲೆಸ್ ಸರ್ವೆ, ಇದು ಡಿಜಿಟಲ್ ಸರ್ವೆ. ಅವರು ಟ್ಯಾಬ್ಸ್ ಅಥವಾ ಮೊಬೈಲ್ ಅಲ್ಲಿ ಆಪ್ ಹಾಕೊಂಡು ಬರ್ತಾರೆ.
ಅವರಿಗೆ ನೀವು ಡೀಟೇಲ್ಸ್ ಕೇಳ್ತಾರೆ, ನೀವು ಹೇಳಿದ್ರೆ ಸಾಕು. ನಿಮ್ಮ ಮನೆಗೆ ಲ್ಯಾಪ್ಟಾಪ್ ಕಂಪ್ಯೂಟರ್ ಇದೆ, ಎಷ್ಟಿದೆ, ಇಲ್ಲ ಅಂದ್ರೆ ನೋ ಅಂತ ಬರ್ಸಿ, ನೋ ಪ್ರಾಬ್ಲಮ್. ಆಮೇಲೆ ಬೈಸ್ಕಲ್, ಸ್ಕೂಟರ್, ಮೋಟಾರ್ ಸೈಕಲ್, ಮೊಪೆಡ್ ಅಂದ್ರೆ 2 ವೀಲರ್ಸ್ ನಿಮ್ಮ ಮನೆಗೆ ಇದಾವೋ ಇಲ್ವೋ ಅಂತ ಇದ್ರೆ ಓಕೆ ಅಂತ ಬರೀ, ಎಸ್ ಅಂತ ಬರ್ಸಿ. ಎಷ್ಟು ಇದಾವಂತ ಬರ್ಸ್ಬೇಕು, ಇಲ್ಲ ಅಂದ್ರೆ ಇಲ್ಲ ಅಂತ ಬರ್ಸಿ, ನೋ ಪ್ರಾಬ್ಲಮ್. ನಂತರ ಕಾರು, ಜೀಪ್, ವ್ಯಾನ್ ಅಂದ್ರೆ 4 ಚಕ್ರ ವಾಹನಗಳು ನಿಮ್ಮ ಮನೆಯಲ್ಲಿದ್ರೆ ಬರ್ಸಿ, ಇಲ್ಲ ಅಂದ್ರೆ ನೋ ಅಂತ ಬರ್ಸಿ. ನಂತರ 32ನೇ ಪ್ರಶ್ನೆ, ಮನೆಯಲ್ಲಿ ಸೇವಿಸುವ ಮುಖ್ಯ ಧಾನ್ಯಗಳು ಅಂದ್ರೆ ನಿಮ್ಮ ಮನೆಯಲ್ಲಿ ಯಾವ ರೀತಿಯ ಆಹಾರವನ್ನು ಸೇವಿಸುತ್ತಾರೆ ಅದನ್ನು ಸಹ ನೀವು ಅಲ್ಲಿ ಅವರಿಗೆ ಉತ್ತರ ಕೊಡಬೇಕಾಗುತ್ತೆ. ಕೊನೆಯ ಪ್ರಶ್ನೆ, ಮೊಬೈಲ್ ಸಂಖ್ಯೆ ಅಂದ್ರೆ ಇದು ಓನ್ಲಿ ಫಾರ್ ಜನಗಣತಿ ಸಂಬಂಧಿತ ಸಂವಹನಗಳಿಗೆ ಮಾತ್ರ. ಇದು ನಿಮ್ಮ ನಂಬರ್ ಎಲ್ಲೋ ಏಜೆನ್ಸಿಗೆ ಲೀಕ್ ಆಗಲ್ಲ, ಏನಿಲ್ಲ. ಜಸ್ಟ್ ನಿಮ್ಮ ಏನಿದು ಸರ್ವೆ ನಡೆಯುತ್ತೆ ಆ ಸರ್ವೆ ರಿಗಾರ್ಡಿಂಗ್ ನಿಮ್ಗೆ ಪ್ರಶ್ನೆ ಕೇಳ್ತಾರೆ ಅಷ್ಟೇ. ಅದಕ್ಕೆ ಮಾತ್ರ ನೀವು ಮೊಬೈಲ್ ನಂಬರ್ ಕೊಡಬೇಕು, ಬೇರೆ ಯಾವುದಕ್ಕೂ ನಿಮ್ಮ ಮೊಬೈಲ್ ನಂಬರ್ ಲೀಕ್ ಮಾಡಲ್ಲ. ಸೊ ಫ್ರೆಂಡ್ಸ್, ಇದು 33 ಪ್ರಶ್ನೆಗಳು ನಿಮಗೆ ಸರ್ವೆಯಲ್ಲಿ ಕೇಳಬಹುದು. ಆದಷ್ಟು 15ನೇ ಏಪ್ರಿಲ್ ಮೇಲೆ ಇದು ಶುರು ಆಗಬಹುದು ನಮ್ಮ ಕರ್ನಾಟಕದಲ್ಲಿ. ಪ್ರತಿಯೊಂದು ಮನೆಗೂ ಗೌರ್ಮೆಂಟ್ ಅಫಿಷಿಯಲ್ಸ್ ಬಂದು ಈ ಪ್ರಶ್ನೆ ಕೇಳ್ತಾರೆ. ಹಾಗಾಗಿ ಈ ಪ್ರಶ್ನೆಗಳನ್ನ ನೀವು ಸ್ಕ್ರೀನ್ಶಾಟ್ ಮಾಡಿ ಇಟ್ಕೊಂಡ್ರೆ ಒಳ್ಳೇದು, ಯಾಕಂದ್ರೆ ನಿಮಗೆ ಹೆಲ್ಪ್ ಆಗ್ಬಹುದು. ಸೊ ಫ್ರೆಂಡ್ಸ್, ಈ ಇಂಪಾರ್ಟೆಂಟ್ ವಿಡಿಯೋನ ಶೇರ್ ಮಾಡಿ, ನನ್ನ ಚಾನಲ್ನ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಸೇಫ್, ಸ್ಟೇ ಬ್ಲೆಸ್ಡ್ ಆಲ್ವೇಸ್.